IPL ಚೆಂಗಾಲಾಲ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ನಾನದಿನಿ ಆದರ್ಶಿನಿ ಅಂಡ್ ನನ್ನ ಜೊತೆ ನನ್ನ ಕಲೀಗ್ ಕಾರ್ತಿಕ್ ಇದ್ದಾರೆ. ಹಾಯ್ ಕಾರ್ತಿಕ್. ಹಾಯ್, ಹೇಗಿದ್ದೀರಿ ನೀವು? ನಾನು ಸೂಪರ್ ಆಗಿದ್ದೀನಿ. ಆಕ್ಚುಲಿ ಹ್ಯಾಟ್ರಿಕ್ ಸೋಲಿನ ನಂತರ ನಿನ್ನೆ RCB ಮ್ಯಾಚ್ ಗೆದ್ದಿದ್ದು ಬಹಳ ಖುಷಿ ತಂದುಕೊಡ್ತು. ಅಂಡ್ ಸ್ಟೇಡಿಯಂನಲ್ಲೂ ಕೂಡ ತುಂಬಾ ಜೋಶ್ ಇತ್ತು. RCB ಆ ಒಂದು ಧ್ವನಿ ಕೇಳೋಕೆನೆ ಚಂದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಕ್ಚುಲಿ ಹೇಳ್ಬೇಕು. ಹೌದು. ಸೊ RCB ಬೇರೆ ಕಡೆ ಆಡಿದ ಮ್ಯಾಚ್ ಎಲ್ಲ ಗೆಲ್ತಿತ್ತು, ಬಟ್ ತವರ್ನಲ್ಲೇ ಸೋತು ಬಹಳ ಡಿಸಪಾಯಿಂಟ್ಮೆಂಟ್ ಮಾಡಿತ್ತು ಫ್ಯಾನ್ಸ್ಗೆ. ಬಟ್ ನಿನ್ನೆ ಒಂದು ಒಳ್ಳೆಯ ಜಯವನ್ನ ತನ್ನದಾಗಿಸ್ಕೊಳ್ತು RR ವಿರುದ್ಧ. ಬಟ್ ಆದ್ರೂ ಯಾವಾಗ್ಲೂ RCB ಬಾಯಿಗೆ ತರಿಸಿ ಗೆಲ್ಲೋದು ಅಂತ ಒಂದು ವಾಡಿಕೆ, ಅದು ಹಾಗೇನೆ ಮಾಡ್ತು ನೀನು ಆಕ್ಚುಲಿ. ಬಟ್ ಟಾಸ್ ಸೋತಾಗ ಅದು ಒಂಥರ ಭಯ ಆಯ್ತು. ಟಾಸೇ ಸೋತ್ರು, ಇನ್ನೇನಪ್ಪ ಈ ಮ್ಯಾಚು ಹೋಗೇನಾ ಅಂತ ಅನ್ಕೊಂಡಿದ್ರು. ಬಟ್ ಲಾಸ್ಟ್ ಓವರ್ನಲ್ಲಿ ಗೇಮ್ ಚೇಂಜರ್ ಆಗೋದ್ರು. ಬಟ್ ನಿನ್ನೆ RCB ಬ್ಯಾಟಿಂಗ್ ಸಹಿತ ಅಷ್ಟೇ ಜೋಶಲ್ಲಿತ್ತು. RCB ಬ್ಯಾಟಿಂಗ್ ನೋಡಿದ್ರೆ ನಿನ್ನೆ ಲೈನಪ್ ಆಕ್ಚುಲಿ ಯಾಕಂದ್ರೆ ಫಿಲ್ ಸಾಲ್ಟ್ ಅವರು ಅಷ್ಟೊಂದು ಹೇಳೋಂಗೆ ಆಡಲಿಲ್ಲ. ಬಟ್ ಆದರೂ ಸ್ವಲ್ಪ ಸಮಯದಲ್ಲೇ ಒಂದು 27 ರನ್ಗಳನ್ನ ಬಾರಿಸಿ ಔಟ್ ಆದರು. ಅದಾದಮೇಲೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಪಾರ್ಟ್ನರ್ಶಿಪ್ ಇತ್ತಲ್ಲ, ಅದಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂದು ವಿಕೆಟ್ ಆದಮೇಲೆ ಇನ್ನೇನು ದೇವದತ್ ಪಡಿಕ್ಕಲ್ ತಂಡಕ್ಕೆ ಮೊನ್ನೆ KL ರಾಹುಲ್ ಅವರು ತೋರಿಸಿದ್ರಲ್ಲ ರೌಂಡ್ ಹಾಕಿದ್ದು ನಂದು ಅಂತ, ಹಾಗೇನೆ ದೇವದತ್ ಪಡಿಕ್ಕಲ್ ಅವರು ಆಟದ ಮೂಲಕ ತೋರಿಸಿದ್ರು. ಇನ್ನು ಕ್ರಮೇಣ ಆಡ್ತಾ ಇದ್ದಾರೆ, ಒಳ್ಳೆ ಫಾರ್ಮ್ನ ಕಂಡುಕೊಂಡಿದ್ದಾರೆ ದೇವದತ್ ಪಡಿಕ್ಕಲ್ ಅವರು. ಕಳೆದ ಮ್ಯಾಚಲ್ಲೂ ಪಂಜಾಬ್ ಜೊತೆನೂ ಹಾಗೆ ಆಡಿದ್ರು, ಇನ್ನು ರಾಜಸ್ಥಾನ್ ಜೊತೆಗೇನು 50 ಹೊಡೆದ್ರು. ಸೊ ಫಾರ್ಮಿಗೆ ಬಂದಂಗೆ ಆಯಿತು. ಅಂದರೆ ನಮ್ಮ ಮಿಡಲ್ ಆರ್ಡರ್ಗೆ ಒಂದು ಶಕ್ತಿ ತುಂಬ್ತಾ ಇದ್ದಾರೆ ದೇವದತ್ ಪಡಿಕ್ಕಲ್ ಅಂತಾನೆ ಹೇಳ್ಬೋದು. ನಿನ್ನೆ ರಜತ್ ಪಾಟಿದಾರ್ ಅವರು ಯಾಕೋ ಸ್ವಲ್ಪ ಡೌನ್ ಆದ್ರು ಅಷ್ಟೇ. ಬಟ್ ನಿನ್ನೆ ಅನ್ಸುತ್ತೆ ಅಷ್ಟು ಕಮ್ಮಿ ಸ್ಕೋರ್. ನಿನ್ನೆ ಹೌದು 12 ರನ್ ಅನ್ನು ಹೊಡೆದ್ರು. ಎಲ್ಲ ಮ್ಯಾಚು ಆಡಿದ್ರು. 6 ಮ್ಯಾಚಲ್ಲಿ ಒಂದು 4-5 ಮ್ಯಾಚಲ್ಲಂತೂ ಚೆನ್ನಾಗೇ ಆಡಿರುವಂಥದ್ದು ರಜತ್ ಪಾಟಿದಾರ್ ಅವರು. ತಂಡಕ್ಕೆ ಒಳ್ಳೆ ನಾಯಕತ್ವವನ್ನು ಅದೇ ರೀತಿ ನಿಭಾಯಿಸ್ತಾ ಇದ್ದಾರೆ. ಇನ್ನು ಬ್ಯಾಟಿಂಗ್ ಸಹಿತ ಅದೇ ರೀತಿ ತಮ್ಮ ಆಟವನ್ನು ತೋರಿಸ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ನಿನ್ನೆ ಮಿಸ್ ಆಗಿ ವಿಕೆಟ್ ಒಪ್ಪಿಸ್ಬಿಟ್ರು ರಜತ್ ಪಾಟಿದಾರ್ ಅವರು. ಅದು ಸಂದೀಪ್ ಶರ್ಮಾ ಅವರಿಗೆ ಕೀಪರ್ ಕ್ಯಾಚ್ ಹೋಯ್ತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿನ್ನೆ. ಹೌದು. ಅಂಡ್ RRನ ಜೈಸ್ವಾಲ್ ಅಂತೂ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ನಿನ್ನೆ ಅವರು ಬಾಯಿಗೆ ತರಿಸಿದ್ರು ಮ್ಯಾಚ್ನ. ಇನ್ನೇನು ಪವರ್ ಪ್ಲೇಯಲ್ಲಿ ಯಾವ ರೀತಿ ಚಚ್ತಾ ಇದ್ದಾರೆ ಅಂದರೆ, ಒಂದು ವಿಕೆಟ್ ಡೌನ್ ಇರಲಿಲ್ಲ. ಇವ್ರು ನೋಡಿದ್ರೆ ಒಂದು ಕಡೆ ಸ್ಟ್ಯಾಂಡ್ ನಿಂತ್ಬಿಟ್ಟಿದ್ದಾರೆ ಯಶಸ್ವಿ ಜೈಸ್ವಾಲ್. ಇನ್ನೊಂದು ಕಡೆ ಹೊಸ ಹುಡುಗ 14 ವರ್ಷದ ಹುಡುಗ ನಿನ್ನೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಂದ್ರೆ ಆ ಹುಡುಗನೂ ಸಹಿತ ನಿನ್ನೆ ಅವ್ರನ್ನ ನಮ್ಮ ಭುವಿಯವರು ಮಿಡಲ್ ಸ್ಟಿಕ್ಕೇ ಎಬ್ಬಿಸ್ಬಿಟ್ರು. ಸೊ ಒಂದು ಕಡೆ. ಬಟ್ ಜೈಸ್ವಾಲ್ ಅಂತೂ ಸಖತ್ತಾಗಿ ಆಡಿದ್ರು. ಬಟ್ 50 ಮಾಡ್ಕೊಳಕ್ ಆಗಲಿಲ್ಲ. ಅರ್ಧ ಶತಕವನ್ನು ವಂಚಿತ ಆದ್ರು ನಿನ್ನೆ ಆಕ್ಚುಲಿ. 49 ರನ್ನಿಗೆ ಕ್ಯಾಚ್ ಒಪ್ಪಿಸಿ ಹೋದ್ರು. ಬಟ್ ಜೋಶ್ ಹ್ಯಾಸಲ್ವುಡ್ ಅವರು ಎಲ್ಲೋ ಒಂದ್ ಕಡೆ ಆಸೆ ತೋರಿಸಿದ್ರು. 6 ಹೊಡೆದ್ರು, 4 ಹೊಡೆದ್ರು. ಅದಾದ್ಮೇಲೆ ಏನಪ್ಪಾ ಇನ್ನೇನು ಹಿಂಗೆ ಜೋಶ್ ಹ್ಯಾಸಲ್ವುಡ್ಗೂ ಈ ರೀತಿ ಹೊಡಿತಾ ಇದ್ದಾರೆ ಅಂತಂದಾಗ ಜೋಶ್ ಹ್ಯಾಸಲ್ವುಡ್ ಅವರು ಒಂದು ಕಮಾಲ್ ಮಾಡಿದ್ರು. ಆ ಕಮಾಲ್ ಬಾಲಿಂಗ್ಗೆ ವಿಕೆಟ್ ಒಪ್ಪಿಸಿ ಹೋಗ್ಬಿಟ್ರು. ಹೌದು ಹೌದು. ಅಂಡ್ ನಮ್ಮ ಬೌಲರ್ಸ್ ಕೂಡ ತುಂಬಾ ಚೆನ್ನಾಗಿ, ಕೃಣಾಲ್ ಪಾಂಡ್ಯ ಅವರು ಕೂಡ 2 ವಿಕೆಟ್ ತಗೊಂಡಿದ್ರು. ಬಟ್ ಎಕ್ಸ್ಪೆನ್ಸಿವ್ ಬೌಲರ್ ಆದ್ರು ನಿನ್ನೆ ನಮ್ಮ ಬೌಲರ್ಸು ಸಹಿತ ಸಾಕಷ್ಟು ಪವರ್ ಪ್ಲೇಯಲ್ಲಿ ಬಹಳ ಹೊಡೆಸ್ಕೊಂಡ್ರು ನಮ್ಮವ್ರು ನಿನ್ನೆ ಬೌಲಿಂಗ್ನಲ್ಲಿ. ಯಶ್ ದಯಾಳ್ ಅವರು ಕೊನೆಯ ಓವರ್ ಹಾಕಿರೋದಂತೂ ಅಲ್ಟಿಮೇಟ್ ಆಗಿತ್ತು. ಯಶ್ ದಯಾಳ್ ಅವರು ಜೋಶ್ ಹ್ಯಾಸಲ್ವುಡ್ ಅವರು ಕಂಟ್ರೋಲ್ ಮಾಡಿದ್ರು ಮ್ಯಾಚ್ನ. ಇನ್ನು ನಿನ್ನೆ ಕೀಪಿಂಗ್ ನೋಡ್ಬೇಕಿತ್ತು ನೀವು ನಮ್ಮ ತಿಲಕ್ ಶರ್ಮಾ ಅವ್ರದ್ದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ನಿನ್ನೆ ಸಖತ್ತಾಗಿ ಕೀಪಿಂಗ್ ಮಾಡಿದ್ರು. ನಿನ್ನೆ ಅವರು ಸ್ಟಂಪಿಂಗ್ ಏನಿತ್ತು ಅಂದರೆ ಧೋನಿ ಅವರು ಯಾವ ರೀತಿ ವಿಕೆಟ್ ಕೀಪಿಂಗ್ ಮಾಡ್ತಾರಲ್ಲ ಅದೇ ರೀತಿ ನೋಡಿದಾಗ ಆಯಿತು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಅದೇ ಒಂದು ಕಡೆ ಟರ್ನ್ ಆಯಿತು ಆ್ಯಕ್ಚುಲಿ RCB ಗೆಲ್ಲೋಕೆ. ಆ ಒಂದು ರನ್ಔಟೇ RCBಗೆ ಅಡ್ವಾಂಟೇಜ್ ಆಯಿತು. ಹೌದು. ಸೊ RCB ಮಾತ್ರ ನಮ್ಮ ಕನ್ನಡಿಗರ ಒಂದು ಪ್ರೀತಿ ಏನಿದೆ ಅದಕ್ಕೆ ನಿನ್ನೆ ಆಕ್ಚುಲಿ ತುಂಬಾ ಖುಷಿ ಅಂತ ಕೊಟ್ಟಂತ. ಮಳೆ ರಾಯನು ಕೂಡ ನಿನ್ನೆ ಸಪೋರ್ಟ್ ಕೊಟ್ಟನು. ನಿನ್ನೆ ಮಳೆ ಬರಲಿಲ್ಲ. ಸಾಕಷ್ಟು ಮ್ಯಾಚ್ಗಳು ಮಳೆಯಿಂದ, ಕಳೆದ ಬಾರಿ ಪಂಜಾಬ್ ಜೊತೆ ಮಳೆಯಿಂದಾಗಿ 14 ಓವರ್ಗಳನ್ನ ಆಡಬೇಕಾಯಿತು. ಬಟ್ ಈ ಮ್ಯಾಚ್ಗೆ ಮಳೆನೂ ಕೂಡ ಸಾಥ್ ಕೊಡ್ತು. ಸೊ ನಿನ್ನೆ ಮ್ಯಾಚು ಸಖತ್ತಾಗಿ ರಾಜಸ್ಥಾನ ಹೊಡೆದಾಕಿದ್ರು. ಅವ್ರ ಗ್ರೌಂಡಲ್ಲೂ ಹೊಡೆದಾಕಿದ್ರು, ನಮ್ಮ ಗ್ರೌಂಡಲ್ಲೂ ಹೊಡೆದಾಕಿದ್ದಾರೆ. ಇನ್ನು ಕಂಟಿನ್ಯೂ 3 ಸೋತಿದ್ವಿ ನಮ್ಮ ಹೋಮ್ ಗ್ರೌಂಡಲ್ಲಿ. ಬಟ್ 4ನೇದು ನಮ್ದು ಅನ್ನೋ ಜಯನ ಸಾಧಿಸ್ಕೊಟ್ಟಿದ್ದಾರೆ. ಹೌದು. ಅಷ್ಟೇ ಅಲ್ದಿರ ಪಾಯಿಂಟ್ಸ್ ಟೇಬಲ್ ನಲ್ಲಿ 3ನೇ ಸ್ಥಾನನ ನಮ್ದಾಗಿಸ್ಕೊಂಡಿದೀವಿ RCB ಅವರು. ಸೊ ಒಂಥರ ಖುಷಿ ವಿಷಯನೇ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ CSK ವರ್ಸಸ್ SRH. ಓಕೆ, ಇವತ್ತಿನ ಮ್ಯಾಚ್ ಯಾಕಂದ್ರೆ ಸಖತ್ ಕಾಂಪಿಟೇಷನ್ ಅಂತ ಮ್ಯಾಚ್ ಅಂತೂ ಏನಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಎರಡು ಕೂಡ ತುಂಬಾ ಕಳಪೆ ಪ್ರದರ್ಶನ ಇದೆ ಈ ಒಂದು ಸೀಸನ್ ಅಲ್ಲಿ. ಕಳೆದ ಬಾರಿ ಎಂತ ಸ್ಟ್ರಾಂಗ್ ಟೀಮ್ಗಳು, ಬಟ್ ಈ ಸೀಸನ್ ಅಲ್ಲಿ ಯಾಕೋ. ಅಂಡ್ SRH ನಮ್ಮ IPL 2025 ಏನು ಸ್ಟಾರ್ಟಿಂಗ್ ಮ್ಯಾಚ್ ನಲ್ಲಿ ಎಂಥ ಒಳ್ಳೆ ಸ್ಕೋರ್ ಮಾಡಿ ಭಯ ಹುಟ್ಟಿಸಿತ್ತು ಟೀಮ್ ಅಂದ ತಕ್ಷಣ. ಇವ್ರ ಜೊತೆ ಆಡ್ಬೇಕಂತ
ಬೇರೆ ಟೀಮ್ಗಳು ಹೆದರೋ ಅಂತಹ ಸ್ಕೋರ್ನ ಮಾಡಿತ್ತು. ಬಟ್ ಆದ್ಮೇಲೆ ಯಾಕೋ ಆ ಒಂದು ಪರ್ಫಾರ್ಮೆನ್ಸೇ ಕಾಣಿಸ್ತಾ ಇಲ್ಲ. ಖಂಡಿತ ಆಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿ ಆಡ್ತಾ ಇತ್ತು SRH. ಫಸ್ಟ್ ಮ್ಯಾಚಲ್ಲೇ ರಾಜಸ್ಥಾನ್ ಜೊತೆ ಆ ರೀತಿ ಅಗ್ರೆಸಿವ್ನೆಸ್ ಬ್ಯಾಟಿಂಗ್ ತೋರಿಸ್ತು. ಇನ್ನು ಪಂಜಾಬ್ ಜೊತೆಗೆ ಎಂಥ ಚೇಸ್ನ 246 ರನ್ ಚೇಸ್ನ ಮಾಡ್ತು. ಆ ಒಂದು ಚೇಸಿಂಗ್ನ ನೋಡಿದ್ರೆ ಬ್ಯಾಟಿಂಗ್ ಲೈನಪ್ಪು ಸಖತ್ತಾಗಿ ಇದೆ SRHದು. ಬಟ್ ಯಾಕೋ ಮಂಕ್ ಹೊಡಿತಾ ಇದ್ದಾರೆ ಬ್ಯಾಟ್ಸ್ಮನ್ಗಳು ಅಂತ. ಫಸ್ಟ್ ರಾಜಸ್ಥಾನ್ ಜೊತೆಗೆ ಸೆಂಚುರಿ ಬಾರಿಸಿದಂಥ ನಮ್ಮ ಇಶಾನ್ ಕಿಶನು ಅವರು ಸಹಿತ ಮಂಕ್ ಆಗಿದ್ದಾರೆ. ಮತ್ತು ಟ್ರಾವಿಸ್ ಹೆಡ್ ಅವರು ಮಂಕ್ ಆಗಿದ್ದಾರೆ ಯಾಕೋ. ಮತ್ತು ನಮ್ಮ ಬೌಲರು ಆಸ್ಟ್ರೇಲಿಯನ್ ನಾಯಕ ಅವರು ಸಹಿತ ಯಾಕೋ ಈ ಸಲ ಡಲ್ ಆಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ಸಿಯಲ್ಲಿ ಏನೋ ಒಂದು ಅವ್ರ ಕ್ಯಾಪ್ಟನ್ಸಿಯಲ್ಲಿ ಈ ಬಾರಿ ಅಷ್ಟೊಂದು ಹೇಳ್ಕೊಳ್ಳೋ ಹಾಗೆ ಗೆಲುವು ಸಾಧಿಸಿಲ್ಲ. ಪಾಯಿಂಟ್ಸ್ ಟೇಬಲಲ್ಲಿ ಚೆನ್ನೈ ಮತ್ತು SRH ಎರಡೂ ಲಾಸ್ಟಲ್ಲೇ ಇರೋದು. ಬಟ್ ಪ್ಲೇ ಆಫ್ಗೆ ಎಂಟ್ರಿ ಕೊಡೋಕೆ ಭಾಳ ಕಠಿಣ ಪರಿಶ್ರಮ ಪಡಬೇಕಾಗುತ್ತೆ. ಹೌದು ಹೌದು. ಆ್ಯಂಡ್ CSK ಬಗ್ಗೆ ಹೇಳೋದಾದ್ರೆ ಧೋನಿ ನಾಯಕತ್ವದಲ್ಲಿ ಸೊ ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಆಗಬೇಕು ಅನ್ನೋದೇ. ಎಲ್ಲೋ ಒಂದು ಕಡೆ ಚೆನ್ನೈನೂ ಈ ಸಾರಿ ಭಾಳ ಮಂಕ್ ಆಗಿದೆ. ಹೌದು. ಶಿವಮ್ ದುಬೆ ಅವ್ರ ಬ್ಯಾಟಿಂದ ಜಾಸ್ತಿ ರನ್ಗಳು ಬರ್ತಾ ಇಲ್ಲ. ಎಕ್ಸೆಪ್ಟೇಷನ್ ನಮ್ದು ಎಷ್ಟಿದೆ ಅಷ್ಟು ಬರ್ತಿಲ್ಲ. ಚೆನ್ನೈನೂ ಭಾಳ ಡಲ್ ಆಗಿದೆ ಈ ಬಾರಿ. ಆ್ಯಕ್ಚುಲಿ ಹೋಮ್ ಗ್ರೌಂಡಲ್ಲೇ ಸೋಲ್ತಾ ಇದೆ ಎಷ್ಟೋ ಮ್ಯಾಚ್ಗಳನ್ನು. ಸೊ ಅದೊಂದು ಡಿಸ್ಅಡ್ವಾಂಟೇಜು ಚೆನ್ನೈಗೆ. ಚಪಾಕ್ನಲ್ಲಿ ಲಾಸ್ಟು ಮುಂಬೈ ಜೊತೆನೂ ಸೋತರು. 146 ಸಾಧಾರಣ ಮೊತ್ತವನ್ನು ಕೊಟ್ಟಿರುವಂಥದ್ದು ಮುಂಬೈಗೆ. ಮುಂಬೈ ಜೊತೆ ಫಸ್ಟ್ ಮ್ಯಾಚಲ್ಲಿ ಆ್ಯಕ್ಚುಲಿ ಚೆನ್ನೈ ಗೆದ್ದಿತ್ತು ಇದೇ ಸೀಸನಲ್ಲಿ. ಬಟ್ ಮುಂಬೈ ಅವರು ಎರಡನೇ ಮ್ಯಾಚಲ್ಲಿ ಚೆನ್ನೈಯನ್ನು ಸೋಲಿಸಿದ್ದಾರೆ ಅವ್ರದ್ದೇ ಗ್ರೌಂಡಲ್ಲಿ. ಸೊ ಚಪಾಕ್ ಸ್ಟೇಡಿಯಂ ನಿಮ್ಗೆ ಗೊತ್ತೇ ಇದೆ, ಬ್ಯಾಟಿಂಗ್ ಸ್ಟೇಡಿಯಮ್. ಅಂಥ ಗ್ರೌಂಡಲ್ಲೇ 146 ಸ್ಕೋರ್ಗೆ ಡಲ್ ಹೊಡೆದ್ಬಿಡ್ತು ಚೆನ್ನೈ. ಅದನ್ನು ಆಮೇಲೆ ಮುಂಬೈದವ್ರು ಗೆದ್ದರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಚ್ನ. ಸೊ ಇವತ್ತು ಆಟ ಹೇಗಿರುತ್ತೆ, ಯಾರ ಪಾಲಿಗಾಗುತ್ತೆ ಅಂತ ತಾವಂತೀರಿ? ಇವತ್ತಿನ CSK ಮತ್ತು SRH ಮ್ಯಾಚಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗಂತೂ ಇವತ್ತು CSK ಮೇಲೆ ಸ್ವಲ್ಪ ನಂಬಿಕೆ ಇದೆ. ಯಾಕಂದರೆ CSK SRHಗಿಂತ ಸ್ವಲ್ಪ ಸ್ಟ್ರಾಂಗ್ ಇದೆ ಅನ್ನೋಕ್ಕಿಂತ ಧೋನಿಯವರ ಮೈಂಡ್ ಇದೆಯಲ್ಲ ಅದು ಯಾವ ರೀತಿ ಓಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೈಂಡ್ ಪ್ಲೇ ಮಾಡ್ತಾರೆ. ಬಟ್ SRH ನಾವೇನು ಕಡಿಮೆ ಇಲ್ಲ ಅನ್ನೋ ಆಟಗಾರರೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವರು ಸಹಿತ ಲಾಸ್ಟ್ ಮ್ಯಾಚಲ್ಲಿ ಸಖತ್ತಾಗಿ ಬ್ಯಾಟ್ ಬೀಸಿರುವಂಥದ್ದು. ಸೊ ಇವತ್ತು ಒಂದು ಉತ್ತಮ ಸ್ಕೋರ್ SRH ಅವ್ರು ಏನಾದರೂ ಚೆನ್ನೈ ಕೊಟ್ಟರೆ ಚೆನ್ನೈ ಸೋಲೋದಂತೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಓಕೆ. ಸೊ ಹಾಗಾದರೆ ನಮ್ಮ SRH ಏನಿದ್ದಾರೆ ಸೊ ಅವರು ಒಳ್ಳೆ ಸ್ಕೋರ್ನ ಕೊಟ್ಟರೆ CSKಗೆ ಇವತ್ತು ಕಷ್ಟ ಆಗುತ್ತೆ. ಬಟ್ ಒಂದು ಇದನ್ನ ನೋಡೋದಾದರೆ ಈ ಎಲ್ಲ ಸೀಸನ್ಗಳನ್ನ ನೋಡೋದಾದ್ರೆ IPL ಅಲ್ಲಿ 21 ಆಡಿದಾವೆ. 21 ಮ್ಯಾಚ್ಗಳು ಮುಖಾಮುಖಿ ಆಡಿದರೆ 21 ಮ್ಯಾಚ್ಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸು 15ರಲ್ಲಿ ಗೆದ್ದಿರುವಂಥದ್ದು. ಕೇವಲ 6 ಮ್ಯಾಚ್ಗಳನ್ನು SRH ಇದು ಚೆನ್ನೈ ಜೊತೆ ಗೆದ್ದಿರೋದು. ಸೊ ಹಂಗೆ ನೋಡಿದ್ರೆ ಚೆನ್ನೈ ಸ್ಟ್ರಾಂಗ್ ಇದೆ SRH ಜೊತೆಗೆ. ಬಟ್ ಈ ಬಾರಿ ಯಾಕೋ ಎರಡು ಟೀಮು ಮಂಕ್ ಆದಂಗೆ ಇದೆ. ಎರಡದ್ರ ಮೇಲೂ 50-50 ಎಕ್ಸೆಪ್ಟೇಷನ್ ಜಾಸ್ತಿ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಓಕೆ. ಸೊ ಅಷ್ಟು ಥ್ರಿಲ್ಲಿಂಗ್ ಆಗಿರೋದಿಲ್ಲ ಮ್ಯಾಚು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಎಲ್ಲೋ ಟ್ರಾವಿಸ್ ಹೆಡ್ ಅವರು ಇವತ್ತು ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕು. ಇನ್ನು ಇಶಾನ್ ಕಿಶನ್ ಅವರು ಫಾರ್ಮಿಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇಲ್ಲಾಂದರೆ ಅವ್ರು ಫಾರ್ಮಿಗೆ ಬರಲಿಲ್ಲ, ಮಿಡಲ್ ಆರ್ಡ್ರಲ್ಲೂ ಇದೆ. ಆಮೇಲೆ ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಿ ಜಾಸ್ತಿ ರನ್ ಬರ್ತಾ ಇಲ್ಲ SRH ಕಡೆಯಿಂದ. ಸೊ ಅದು ಒಂದು ಕಡೆ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗ್ತಾ ಇದೆ. ಸೊ CSKಯಲ್ಲಿ ಪವರ್ಫುಲ್ ಆಟಗಾರರಾಗಿ ಯಾರು ಇವತ್ತು ಮಿಂಚುತ್ತಾರೆ ಅಂತೀರಿ? ಇವತ್ತು CSKಯಲ್ಲಿ ಪವರ್ಫುಲ್ ಆಟಗಾರ ಅಂತಂದರೆ ನನಗನ್ಸೋ ಮಟ್ಟಿಗೆ ಶಿವಮ್ ದುಬೆ ಅವರೇ. ಯಾಕಂದರೆ ಬಿಗ್ ಶಾಟ್ ಹೊಡೆಯೋಕ್ಕೆ ಅವರಿಗೆ ಸಾಕಷ್ಟು ಸ್ಟ್ರೆಂತ್ ಇದೆ, ಹೈಟ್ ಇದ್ದಾರೆ, ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ ಅವ್ರದ್ದು ಆ್ಯಕ್ಚುಲಿ. ಹೀಗಾಗಿ ದೊಡ್ಡ ಹೊಡೆತ ಹೊಡೆಯೋಕ್ಕೆ ಅವ್ರಿಗೊಂದು ಜಾಸ್ತಿ ಶಿವಮ್ ದುಬೆ ಅವರು ಅದರಲ್ಲಿ ಮಾಸ್ಟರ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಶಿವಮ್ ದುಬೆ ಅವ್ರ ಮೇಲೆ ಜಾಸ್ತಿ ಎಕ್ಸೆಪ್ಟೇಷನ್ ಇದೆ ಚೆನ್ನೈ ಪರವಾಗಿ. ಇನ್ನು ಈ ಕಡೆ SRH ಪರವಾಗಿ ಹೇಳೋದಾದರೆ ಟ್ರಾವಿಸ್ ಹೆಡ್ ಮತ್ತು ಇಶಾನ್ ಕಿಶನ್ ಮೇಲೆ ಜಾಸ್ತಿ ಹೋಪ್ ಇರೋದು. ಸೊ ಮೆಜಾರಿಟಿ ಆ್ಯಂಡ್ ಪ್ರಾಬಬಿಲಿಟಿ ನೋಡೋದಾದರೆ ಸೊ ಇವತ್ತಿನ ಮ್ಯಾಚ್ CSK ಪಾಲಾಗುತ್ತಾ? CSK ಪಾಲಾಗುತ್ತೆ. ಇವರಲ್ಲೂ ಬಾಲರ್ಸ್ಗಳನ್ನ ಏನು ಕಡಿಮೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇವರಲ್ಲೂ ಬಾಲರ್ಸ್ ಸ್ಟ್ರಾಂಗ್ ಇದ್ದಾರೆ SRHಲ್ಲಿ. ಚೆನ್ನೈಯಲ್ಲೂ ಸ್ಟ್ರಾಂಗ್ ಇದ್ದಾರೆ ಆ್ಯಕ್ಚುಲಿ. ಯಾಕೋ ರವೀಂದ್ರ ಜಡೇಜಾ ಅವರೇ ಒಬ್ಬರೇ ಆಡ್ತಾ ಇದ್ದಾರೆ ಅವರು ಚೆನ್ನೈ ಟೀಮಲ್ಲಿ. ಓವರ್ ಆಲ್ ಟೀಮಲ್ಲಿ ಚೆನ್ನಾಗಿ ಆಡ್ತಿರೋದಂದ್ರೆ ರವೀಂದ್ರ ಜಡೇಜಾ ಒಬ್ಬರೇ. ಇನ್ನುಳಿದವರು ಎಲ್ಲ ಮಂಕ್ ಆಗಿದ್ದಾರೆ. ಯಾಕೋ ಅಂದರೆ ಸೊ ಬೈ ನಾವು ಅವ್ರಿಗೂ ಅನ್ಸಿರುತ್ತೆ ನಾವು ಕೂಡ ವೆಲ್ ಪರ್ಫಾರ್ಮ್ ಮಾಡಬೇಕು ಅಂತ. ಆ್ಯಂಡ್ ಮೇ ಬಿ ಇವತ್ತಿನ ಒಂದು ಆಟ ಏನಿದೆ ಇಬ್ಬರೂ ಕೂಡ ತುಂಬ ತಯಾರಿ ಮಾಡ್ಕೊಂಡೇ ಬಂದಿರ್ತಾರೆ. ಬಿಕಾಸ್ ಪ್ಲೇ ಆಫ್ಗೆ ತಲುಪೋದಕ್ಕೆ ಎಲ್ಲದೂ ಕೂಡ ಇನ್ಮೇಲಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದೆ ಆ್ಯಕ್ಚುಲಿ. ಯಾಕಂದರೆ ಎರಡು ಟೀಮಿಗೆ ಆಗಲೇ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಸಾಕಷ್ಟು ದೂರ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ಕಳಪೆಯಾಗಿ ಹೋಗೋದಕ್ಕಿಂತ ಅಟ್ಲೀಸ್ಟ್ ಏನೋ ಮಾಡಿದ್ರು ಅನ್ನೋದಿರ್ಬೇಕಲ್ಲ. ಈಗಾಗಲೇ RCB ಆಗಿರ್ಬೋದು, GT ಆಗಿರ್ಬೋದು, DC ಆಗಿರ್ಬೋದು 6 ಮ್ಯಾಚ್ಗಳನ್ನ ಗೆದ್ದು ಟಾಪಲ್ಲಿದ್ದಾವೆ, ಅಗ್ರ 3 ಸ್ಥಾನಗಳಲ್ಲಿವೆ. ಸೊ ಆ ಒಂದು ಲೆವೆಲಿಗೆ ಬರೋಕ್ಕೆ ಇವರು ಇನ್ನೂ ಶ್ರಮ ಪಡಬೇಕು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಈಗಾಗಲೇ 7-9 ಮ್ಯಾಚ್ಗಳು ಮುಗಿದೋಯ್ತು. ಈ ಬಾರಿ 16 ಮ್ಯಾಚ್ಗಳಿದೆ ಎಲ್ಲ ತಂಡದ್ದು.
ಸೊ ಅದೊಂದು ಅಡ್ವಾಂಟೇಜ್ ಪಡ್ಕೊಳ್ಬೇಕು. ಇನ್ನುಳಿದ ಮ್ಯಾಚ್ಗಳನ್ನೆಲ್ಲ ಗೆಲ್ತಾ ಹೋದಂಗೆ ರನ್ ರೇಟ್ ಕೂಡ ಅದೇ ರೀತಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಹಾಗಾದರೆ ಮಾತ್ರ SRH, ರಾಜಸ್ಥಾನು ಮತ್ತು ಚೆನ್ನೈ 3 ತಂಡಗಳು ಪ್ಲೇ ಆಫಿಗೆ ಲಗ್ಗೆ ಇಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. KKRಗೆ ಜಾಸ್ತಿ ಅಡ್ವಾಂಟೇಜ್ ಇದೆ, ಇನ್ನು ಪಂಜಾಬ್ಗೂ ಅಡ್ವಾಂಟೇಜ್ ಇದೆ. ಮುಂಬೈ ಸತತ ಸೋಲ್ತಾನೇ ಬಂದಿದ್ರು. ನಾನು ನಿಮ್ಗೆ ಹೇಳಿದೆ, ಆವಾಗಲೇ ಹೇಳಿದೆ ನಿಮಗೆ, ಈ ಹಿಂದೆ ವಿಡಿಯೋದಲ್ಲೂ ಕೂಡ ಹೇಳಿದೆ ನಿಮಗೆ, IPL ಜಿಂಗಾಲಲ್ಲ ಕಾರ್ಯಕ್ರಮದಲ್ಲೇ. ಸೋಲ್ತಾರ ಮೊದಲಿನ 5 ಮ್ಯಾಚ್ಗಳು, ಆಮೇಲೆ ಮುಂಬೈ ಯಾವಾಗ ಪ್ಲೇ ಆಫ್ ಬರೋದಿಲ್ಲ, ಅಗ್ರೆಸಿವ್ ಟೀಮ್ ಆಗಿ ಬಂದ್ಬಿಡುತ್ತೆ ಸಡನ್ ಆಗಿ. ಕೆಲವೊಂದು ಕಪ್ ಗೆದ್ಕೊಂಡೇ ಹೋಗ್ಬಿಟ್ಟಿದೆ. ಅಷ್ಟೊಂದು ರೋಹಿತ್ ಶರ್ಮಾ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ರೋಹಿತ್ ಶರ್ಮಾ ಅವ್ರ ಫಾರ್ಮ್ ಕಳ್ಕೊಂಡಿದ್ದವ್ರು ಅಂತವ್ರು ಈಗ ಸಡನ್ ಆಗಿ ಮುಂಬೈ ಜೊತೆಗೆ 70 ಆಡಿದ್ದಾರೆ, ಮತ್ತೆ ಚೆನ್ನೈ ಜೊತೆ 70 ರನ್ ಹೊಡೆದಿದ್ದಾರೆ ಅಂತಂದಾಗ ಅದೆಲ್ಲ ಒಂದ್ ಕಡೆ ಸ್ಟ್ರಾಂಗ್ ಆಗಿದೆ ತಂಡ. ಸೊ ಅದೇ ರೀತಿ ಒಂದು ಇನ್ನರ್ ಫೈರ್ ಏನಿದೆ, ಸೊ ಆ ಇನ್ನರ್ ಫೈರ್ ಇವತ್ತು ಕಾಣಿಸ್ಕೊಳ್ಬೇಕು ಎರಡೂ ತಂಡಗಳಲ್ಲಿ. ಸೊ ಅವಾಗ ಮ್ಯಾಚ್ ನೋಡೋದಕ್ಕೆ ಒಳ್ಳೆ ಮಜಾ ಇರುತ್ತೆ ಅಂದ್ರೆ ತಪ್ಪಾಗಲ್ಲ. ಸೊ ಇವತ್ತು ನಿಮ್ಮ ಪ್ರಕಾರ CSK ವಿನ್ ಆಗುವಂಥ ಪ್ರಾಬಬಿಲಿಟೀಸ್ ಜಾಸ್ತಿ ಇದೆ ಅಂತ ಹೇಳ್ತೀರಾ. ಸೊ ನಿಮಗೆ ಯಾವ ತಂಡ ವಿನ್ ಆಗಬೇಕು ಅನ್ಸುತ್ತೆ, ಯಾವ ತಂಡ ವಿನ್ ಆಗುತ್ತೆ ಅನ್ನುವಂಥ ನಿಮ್ಮ ಪ್ರೆಡಿಕ್ಷನ್ ಇದೆ, ಅದನ್ನ ನೀವು ಕಮೆಂಟ್ ಮೂಲಕ. ಒಟ್ಟಿನಲ್ಲಿ ಎರಡೂ ತಂಡಕ್ಕೂ ಆಲ್ ದಿ ಬೆಸ್ಟ್ ಹೇಳ್ತೇನೆ. ಯಾವ ತಂಡ ನಮಗೇನು ಆ್ಯಕ್ಚುಲಿ ಅಲ್ಲೂ ಧೋನಿ ಇದ್ದಾರೆ, ಇಲ್ಲಿ SRH ಅಲ್ಲೂ ಆಸ್ಟ್ರೇಲಿಯನ್ ಪ್ಲೇಯರ್ ಇರ್ಬೋದು, ಬಟ್ ನಮ್ಮ ಹೈದರಾಬಾದ್ ತಂಡ ಅಲ್ಲ, ಎರಡೂ ನಮ್ಮ ತಂಡಗಳೇ, ಇಂಡಿಯನ್ ಟೀಮ್ಗಳೇ, ಎರಡೂ ತಂಡಗಳಿಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಬಟ್ ಆಲ್ಮೋಸ್ಟ್ ಇವತ್ತು ಚೆನ್ನೈದೇ ಆಗೋ ಮ್ಯಾಚ್ ಅನಿಸ್ತಾ ಇದೆ, ಎಲ್ಲೋ ಒಂದು ಕಡೆ ಹೋಪ್ ಇದೆ. ಸೊ ನಿಮಗೆ ಯಾರು ಜಾಸ್ತಿ ವಿನ್ ಆಗ್ತಾರೆ ಅನ್ನುವಂಥ ಪ್ರಿಡಿಕ್ಷನ್ ಇದೆ, ಅದನ್ನ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಆ್ಯಂಡ್ ಮತ್ತೆ ನಾವು ಸಿಗ್ತೀವಿ ನಾಳಿನ IPL ಜಿಂಗಾಲಾಲ ವಿಶೇಷ ಕಾರ್ಯಕ್ರಮದಲ್ಲಿ. ಸೊ IPL ಜಿಂಗಾಲಾಲದಲ್ಲಿ ಸೊ ನಿನ್ನೆ ಮ್ಯಾಚ್ ಏನಾಗುತ್ತೆ ಅಂದರೆ ಇವತ್ತಿನ ಮ್ಯಾಚ್ ಅಪ್ಡೇಟ್ಸ್ ಜೊತೆಗೆ ನಾಳೆ ಮ್ಯಾಚ್ ಅಪ್ಡೇಟ್ಸ್ ಏನಿದೆ ಅದನ್ನು ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಇವತ್ತಿನ ಮ್ಯಾಚ್ ಇಬ್ಬರಿಗೂ ಕೂಡ ತುಂಬಾ ಚೆನ್ನಾಗಾಗ್ಲಿ ಅಂಡ್ ಒಳ್ಳೆ ಸ್ಕೋರ್ ಕೊಡ್ಲಿ. ಮಾಡು ಇಲ್ಲವೇ ಮಡಿ ಪಂದ್ಯನೇ ಅಂತ ಅನ್ಬೋದು ಆ್ಯಕ್ಚುಲಿ ಎರಡೂ ತಂಡಕ್ಕೂ. ಆ ಟೀಮ್ ಸೋತ್ರೂ ಪ್ಲೇ ಆಫ್ ಬಹುತೇಕ ಬಾಗಿಲು ಮುಚ್ಚಿದಾಗೇನೆ ಯಾವ ತಂಡ ಇವತ್ತು ಸೋಲುತ್ತೆ. ಸೊ ಅದೇ ಡೇಂಜರ್ಸ್ ಇದೆ ಇವತ್ತಿನ ಮ್ಯಾಚ್. ಸೊ ಅದಕ್ಕೆ ನಾನು ಹೇಳ್ತಿದ್ದೆ, ಸೊ ಇವತ್ತಿನ ಮ್ಯಾಚ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಇಬ್ಬರು ಆಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಆಡಬೇಕು. ಅಂಡ್ ಧೋನಿ ಅವರ ಮೈಂಡ್ ಗೇಮ್ ಇವತ್ತು ಪ್ಲೇ ಆಗ್ಲೇಬೇಕು. ಅಂಡ್ SRH ಸೊ ಫಸ್ಟ್ ಮ್ಯಾಚ್ ಯಾವ ಲೆವೆಲ್ ಆಡಿದ್ರು, ಆ ಒಂದು ಒಳ್ಳೆ ಸ್ಕೋರ್ ಏನು ಕೊಟ್ಟಿದ್ರು ಈ ಸಲಿಯ IPL ಓಪನಿಂಗ್ ಮ್ಯಾಚ್ಗಳಲ್ಲಿ, ಸೊ ಅದೇ ಸ್ಕೋರ್ ಇವತ್ತೇನಾದ್ರು ಕೊಟ್ಟರು ಅಂದ್ರೆ ಇಟ್ ವಿಲ್ ಬಿ ನೈಸ್. ಓಕೆ, ಬಟ್ ಇನ್ನೊಂದು ಮೇಜರ್ ಪಾಯಿಂಟ್ನೇ ಬಿಟ್ವಿ. ವಿರಾಟ್ ಕೊಹ್ಲಿ ಅವರು ನಿನ್ನೆ ಹೋಮ್ ಗ್ರೌಂಡಲ್ಲೇ 3000+ ರನ್ ಅನ್ನು ಗಳಿಸಿರುವಂಥದ್ದು. ಸೊ ಮತ್ತೆ ನಮ್ಮ ಬೆಂಗಳೂರು RCB ಇಸ್ ನೋನ್ ಫಾರ್ ದಟ್ ಅಲ್ಲ, ಒಂದೊಳ್ಳೆ ರೆಕಾರ್ಡ್ ಮಾಡ್ತಾನೆ ಇರುತ್ತೆ. ಸೊ ಕೆಟ್ಟದಾದ್ರೂ ಆಗಲಿ ಒಳ್ಳೇದಾದ್ರೂ ಆಗಲಿ ಒಟ್ಟಿನಲ್ಲಿ ಒಳ್ಳೆ ರೆಕಾರ್ಡ್ ಎತ್ತೋದ್ರಲ್ಲಿ RCB. ಕೊಹ್ಲಿ 1 ರನ್ ನೋಡಿದ್ರು ಅದು ರೆಕಾರ್ಡೇ, 2 ರನ್ ನೋಡಿದ್ರು ರೆಕಾರ್ಡೇ. ಒಟ್ಟಿನಲ್ಲಿ ಕೊಹ್ಲಿ ರೆಕಾರ್ಡ್ ಕಿಂಗಿ ಅಂತಾನೆ ಹೇಳ್ಬೋದು. ಹೌದು. ಸೊ ಒಳ್ಳೆ ರೆಕಾರ್ಡನ್ನು ಮಾಡ್ತಾ ನಮಗಂತೂ ಎಲ್ಲರಿಗೂ ಒಂದು ಖುಷಿ ಕೊಟ್ಟಂಥ ಮ್ಯಾಚ್ ಆಗಿತ್ತು ನೆನ್ನೆಯ ಮ್ಯಾಚು. ಸೊ ಇವತ್ತಿನ ಮ್ಯಾಚು ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಆ್ಯಂಡ್ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಟಾಸ್ ಯಾರು ಗೆಲ್ತಾರೆ ಅನ್ನೋದ್ರ ಮೂಲಕ. ಸೊ ಟಾಸ್ ಗೆದ್ದು ಏನನ್ನ ಆಯ್ಕೆ ಮಾಡ್ಕೋತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಆ್ಯಂಡ್ ಸ್ಕೋರು ಕೂಡ ಏನು ಹೇಳ್ತಾರೆ, ಸ್ಕೋರು ಕೂಡ ಒಂದು ಒಳ್ಳೆ ಸ್ಕೋರ್ನ ಇಟ್ಟರೆ SRH ಒಂದು ಒಳ್ಳೆ ಸ್ಕೋರ್ ಇಡುವಂಥ ತಂಡನೇ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಸೊ SRH ಒಂದು ವೇಳೆ ಇವತ್ತು 250 ಇಲ್ಲ 200 ಮೇಲೆ ಪ್ಲಸ್ ಕೊಟ್ಟರೆ ಗ್ಯಾರಂಟಿ SRH ದೇ ಮ್ಯಾಚ್ ಅಂತೀರಾ. ಸೊ ನೋಡೋದಲ್ಲ, ಇದಾಗಿತ್ತು ಇವತ್ತಿನ IPL ಜಿಂಗಾಲಾಲ. ಸೊ ನಾವು ನಾಳೆ ಸಿಗ್ತೀವಿ ಇನ್ನಷ್ಟು IPL ಜಿಂಗಾಲಾಲದಲ್ಲಿ ನಮ್ಮ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತಾಡ್ತಾ. ಸೊ ಅಂಟಿಲ್ ದನ್ ದಿಸ್ ಇಸ್ ಆದರ್ಶಿನಿ ಅಲಾಂಗ್ ವಿತ್ ಕಾರ್ತಿಕ್ ಸೈನಿಂಗ್ ಆಫ್. ಅಂಡ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.